ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ ಒಳ್ಳೆಯ ಅವಕಾಶವನ್ನು ದಯಪಾಲಿಸಿದಂಥ ಈ ಹೋಪ್ ಚಾನೆಲ್ ಮಾಧ್ಯಮಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಹೋಪ್ ಚಾನೆಲನ್ನು ನಡೆಸ್ತಕ್ಕಂಥ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ 2020ರಲ್ಲಿ ನಾನು ಕಲಿತಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠವೇನೆಂದರೆ, ಈ ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಸ್ತೋತ್ರ ಕೂಟಗಳು, ಸುವಾರ್ಥ ಕೂಟಗಳನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ ನಮ್ಮ ಭಾರತ ದೇಶದಲ್ಲಿ. ಈ ಮಾಧ್ಯಮದ ಮೂಲಕ, ಈ ದೂರದರ್ಶನದ ಮೂಲಕ ಎಲ್ಲರ ಮನೆಗಳಿಗೆ ನಾವು ಹೋಗಬಹುದು ಎಂಬತಕ್ಕಂಥ ಅಂಶವನ್ನು ಖಂಡಿತವಾಗ್ಲೂ 2020ರಲ್ಲಿ ನಾನು ಕಲಿತಿದ್ದೇನೆ. 2020ರಲ್ಲಿ ದೇವರ ವಾಕ್ಯವು ಹೆಚ್ಚಾಗಿ ಎಲ್ಲರ ಮನೆಗಳಿಗೆ, ಎಲ್ಲ ಮನಸ್ಸಿಗೆ ತಲುಪಿದೆ ಅಂತ ನನ್ನ ನಂಬಿಕೆ. ಈ ಟೆಕ್ನಾಲಜಿ, ಈ ಒಂದು ತಂತ್ರಜ್ಞಾನಕ್ಕೆ ನಾನು ಮೊದಲನೇದಾಗಿ ಇದನ್ನು ನಡೆಸ್ತಕ್ಕಂಥ ಎಲ್ಲ ಬುದ್ಧಿವಂತರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ಕೊಳ್ತೇನೆ. ಖಂಡಿತವಾಗ್ಲೂ ಈ ಒಂದು ಮಾಧ್ಯಮದ ಮೂಲಕ ನೀವು ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ನಿಮಗೋಸ್ಕರ ಕೂಡ ನಾನು ದೇವರನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏಕೆಂದರೆ ಈ ಲೋಕದಲ್ಲಿ ಎಷ್ಟೋ ಮನೋರಂಜನೆ ಕಾರ್ಯಕ್ರಮಗಳಿವೆ. ಒಂದೊಂದು ನೋಡಲಿಕ್ಕೆ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಮನೋರಂಜನೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಮಗೆ ಸೆಲ್ಫೋನ್ನಲ್ಲಿದೆ, ಟಿ ವಿನಲ್ಲಿದೆ. ಆದರೆ ನಮ್ಮ ಈ ದೇವರ ವಾಕ್ಯವನ್ನು ಕೇಳಬೇಕು ಎಂದು ನೀವು ಕೆಲವರು ನಿರ್ಧಾರ ಮಾಡಿದ್ದಲ್ಲ, ಉಳಿದವರು ಅಂತ ಹೇಳಿದ್ರೆ ನಿಮ್ಮನ್ನು ತಪ್ಪಾಗೋದಿಲ್ಲ. ನೀವು ಕೂತು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾವು ಈ ಸಂದೇಶಕ್ಕೆ ಹೋಗುವ ಮುನ್ನ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಕಣ್ಗಳನ್ನು ಮುಚ್ಚಿ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ತಂದೆಯೇ, ನಾವೆಲ್ಲರೂ ಪಾಪಿಗಳು, ಪಾಪದಲ್ಲಿ ಮುಳುಗಿದ್ದೇವೆ. ಒಂದು ಕ್ಷಣ ನಮ್ಮನ್ನು ಶುದ್ಧೀಕರಿಸಿ ನೀತಿಯ ವಸ್ತ್ರವನ್ನು ನಮಗೆ ಕೊಟ್ಟು, ನಾನಲ್ಲ ನೀನು ಈ ಸಂದರ್ಭದಲ್ಲಿ ಮಾತನಾಡಿ, ನನ್ನ ಪಾಪಗಳು ಒಂದು ವೇಳೆ ನನ್ನ ಪ್ರಿಯ ವೀಕ್ಷಕರು ಪಡೆಯಬೇಕಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ನನ್ನ ಪಾಪವು ತಡೆಯಾಗಿದ್ದರೆ, ನನ್ನ ಪಾಪವನ್ನು ನೀನು ಮನ್ನಿಸಿ ಬದಿಗಿಟ್ಟು ನನ್ನ ಪ್ರಿಯ ವೀಕ್ಷಕರನ್ನು ಈ ಒಂದು ಸಂದೇಶದ ಮೂಲಕ ಆಶೀರ್ವಾದ, ಸಮಾಧಾನವನ್ನು ಪಡೆಯಲೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ನಾವೆಲ್ಲರೂ, ನಾನು ಮತ್ತು ನನ್ನ ಪ್ರಿಯ ವೀಕ್ಷಕರು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಈ ಅದ್ಭುತವಾಗಿರ್ತಕ್ಕಂಥ ಅವಕಾಶಕ್ಕೆ ಮತ್ತೊಮ್ಮೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜಾನ್ ಮೆಲ್ಕಿನ್ ಎಂಬತಕ್ಕಂಥ ನನ್ನ ಆಪ್ತ ಮಿತ್ರ ಒಬ್ಬ ಇದ್ದಾನೆ ಬೆಂಗಳೂರಿನಲ್ಲಿ. ಈ ಜಾನ್ ಮೆಲ್ಕಿನ್ ಎಂಬತಕ್ಕಂಥವನು ಕೊಕೋ ಕೋಲಾನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. ತುಂಬ ಸಂಬಳ ಅವನಿಗೆ, ರಿಚ್ ಫೆಲೋ ಅವನು. ತುಂಬ ಚೆನ್ನಾಗಿರ್ತಾನೆ ಹುಡುಗ, ನೋಡಲಿಕ್ಕೆ 6 ಅಡಿ, ತುಂಬ ಗಟ್ಟುಮುಟ್ಟಾಗಿರ್ತಾನೆ, ಜಿಮ್ಗೆಲ್ಲ ಹೋಗ್ತಾನೆ, ಬಾಡಿ ಎಲ್ಲ ತುಂಬ ಚೆನ್ನಾಗಿರ್ತಾನೆ, ತುಂಬ ನೋಡಲಿಕ್ಕೆ ಸುಂದರವಾಗಿರ್ತಾನೆ ಜಾನ್ ಮೆಲ್ಕಿನ್. ನಮ್ಮ ಜಾನ್ ಮೆಲ್ಕಿನ್ ಬಂದು ನನ್ನ ಆಪ್ತ ಮಿತ್ರ. ಆತನು ನಾನು ಬಹಳ ವರ್ಷಗಳಿಂದ ಸ್ನೇಹಿತರು. ಅವರು ಕ್ರೈಸ್ತರೇ, ಆದರೆ ಅವರು ರೋಮನ್ ಕ್ಯಾಥಲಿಕ್ ಸಭೆಗೆ ಹೋಗ್ತಕ್ಕಂಥವ್ರು. ಒಳ್ಳೆಯ ಚರ್ಚ್, ಬ್ಯೂಟಿಫುಲ್ ಚರ್ಚ್ ಅವರು ಹೋಗೋದು ರಾಮಮೂರ್ತಿ ನಗರಲ್ಲಿ. ಸೊ ಈ ಜಾನ್ ಮೆಲ್ಕಿನ್ ಎಂಬತಕ್ಕಂಥವ್ರು, ನಾನು ಆವಾಗ ಈ ಸತ್ಯವೇದದಿಂದ ಕೆಲವೊಂದು ಚರ್ಚೆಗಳನ್ನು ಮಾಡ್ತಾ ಇರ್ತೀವಿ. ವಿ ಡಿಸ್ಕಸ್ ಸಮಥಿಂಗ್ಸ್ ಫ್ರಮ್ ದ ಬೈಬಲ್. ಅವರು ಅವರ ಸತ್ಯ, ಅವರಿಗೆ ಗೊತ್ತಿರ್ತಕ್ಕಂಥ ಸತ್ಯವನ್ನು ತಿಳಿಸ್ತಾರೆ, ನಾನು ನನಗೆ ಗೊತ್ತಿರ್ತಕ್ಕಂಥ ಸತ್ಯವನ್ನು ಅವ್ರಿಗೆ ತಿಳಿಸ್ತೇನೆ. ಸೊ ಈ ರೀತಿಯಾಗಿ ನಮ್ಮಿಬ್ಬರಲ್ಲಿ ಒಂದು ಒಳ್ಳೆಯ ವಾದಗಳು ಆವಾಗವಾಗ ನಡೀತಾ ಇರ್ತದೆ. ವಿ ಹ್ಯಾವ್ ಅ ವೆರಿ ಹೆಲ್ತಿ ಡಿಸ್ಕಷನ್. ಸೊ ನಾನು ಅವರಿಗೆ ಪ್ರಾರ್ಥನೆಯ ಮಹತ್ವವನ್ನು ಹೇಳ್ಕೊಡ್ತೀನಿ, ಎಲ್ಲ ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿರ್ತಕ್ಕಂಥ ಸತ್ಯವನ್ನೆಲ್ಲ ಅವರಿಗೆ ನಾನು ಯಾವಾಗಲೂ ತಿಳಿಸ್ತೇನೆ. ಒಂದು ದಿನ ಏನಾಯಿತು, ಮಧ್ಯರಾತ್ರಿ ಅವನು ನಮ್ಮ ಮನೆಗೆ ಬಂದಾಗ ತುಂಬ ಒಂದು ದುಃಖಿತನಾಗಿರ್ತಕ್ಕಂಥ ಒಂದು ಮುಖವನ್ನು ನಾನು ನೋಡಿದೆ. ಏನಾಯಿತು ಜಾನ್ ಅಂತ ಕೇಳಿದಾಗ, ನಮ್ಮ ತಂದೆ ತೀರ್ಕೊಂಬಿಟ್ರು. ಆಗ ನಾನು ಹೇಳಿದೆ, ಭಯಪಡಬೇಡಪ್ಪ, ಎಲ್ಲ ಸರಿಯಾಗುತ್ತೆ,
ಬನ್ನಿ ಒಂದು ಪ್ರಾರ್ಥನೆ ಮಾಡೋಣ ನಿಮ್ಮ ತಾಯಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಅಂತ ಹೇಳಿದಾಗ ಅವ್ನು ಹೇಳಿದ ನಮ್ಮ ತಂದೆನೇ ಸತ್ತೋಗ್ಬಿಟ್ಟಿದ್ದಾರೆ, ಏನಯ್ಯ ನೀನು ಪ್ರಾರ್ಥನೆ ಅಂತ ಕೇಳ್ತೀಯಾ, ಈಗ ಹೆಂಗಯ್ಯ ನಾನು ದೇವರನ್ನ ಸ್ತುತಿಸ್ತಕ್ಕಂಥ, ಹೌ ಕೆನ್ ಐ ಪ್ರೇಸ್ ಗಾಡ್ ವೆನ್ ಮೈ ಫಾದರ್ ಇಸ್ ಡೆಡ್. ನಮ್ಮ ತಂದೆ ಇನ್ನೂ ನಮ್ಮ ಅಕ್ಕನಿಗೆ ಮದುವೆ ಮಾಡಿಲ್ಲ, ನನ್ನ 2 ಸಹೋದರನಿಗೆ ಮದುವೆ ಮಾಡಿಲ್ಲ, ಅದು ಸತ್ತೋಗ್ಬಿಟ್ಟಿದ್ದಾರೆ, ಹೌ ಕೆನ್ ಐ ಪ್ರೇಸ್ ಗಾಡ್. ಇವತ್ತಿನ ಸಂದೇಶ ಪ್ರೈಸಿಂಗ್ ಗಾಡ್ ಇನ್ ದ ಸ್ಟಾರ್ಮ್. ದೇವರನ್ನ ಬಿರುಗಾಳಿಯಲ್ಲೂ ಕೂಡ ಸ್ತೋತ್ರವನ್ನ ನಾವು ಸಲ್ಲಿಸಬೇಕು ಎಂಬತಕ್ಕಂಥ ಅಂಶವನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೆ ನಿನ್ನನ್ನೇ ಸ್ತುತಿಪೇ, ಈ ರೀತಿಯಾಗಿ ರಾಗ ಹಾಡ್ತೀವಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೆ ನಿನ್ನನ್ನೇ ಸ್ತುತಿಸ್ಪೇ ಅಂತ ನಾವು ರಾಗ ಹಾಡ್ತೀವಿ. ಬಟ್ ದ ಕ್ವೆಶ್ಚನ್ ಇಸ್, ಅದನ್ನ ನಾವು ಕೈಲಿ ಮಾಡಕ್ಕಾಗತ್ತಾ? ಕ್ಯಾನ್ ವಿ ಪ್ರೈಸ್ ಗಾಡ್ ವೆನ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಅವರ್ ವೇ? ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಮಗಳಿಗೆ, ಇದು ನನ್ನ ಸ್ವಂತ ಸಾಕ್ಷಿ, ನನ್ನ ಮಗಳಿಗೆ ಒಂದು ಸೀಟನ್ನ ತೆಗೆದುಕೋಬೇಕು ಅಂತ ಹೇಳಿ ಒಂದು ದೊಡ್ಡ ಕಾಲೇಜಲ್ಲಿ ನಾನು ಹೋದಾಗ ಬಹಳಷ್ಟು ನಾವು ಕಾಸನ್ನು ಖರ್ಚು ಮಾಡಿ ಅಲ್ಲಿ ಹೋಗಿ ಮಾಡಿ ಅಲ್ಲೊಂದು ಎಂಟ್ರೆನ್ಸ್ ಟೆಸ್ಟ್ ಎಲ್ಲ ಬರೆದು ನಾವು ಪ್ರಾರ್ಥನೆ ಮಾಡಿ ಬೇರೆ ಯಾವ ಕಾಲೇಜ್ಗೂ ನಾವು ಅಪ್ಲೈ ಮಾಡಿರಲಿಲ್ಲ. ಆಮೇಲೆ ನೋಡ್ತೀವಿ ಅವಳು ರಿಜೆಕ್ಟ್ ಆಗ್ಬಿಟ್ಲು, ಆ ಸೀಟ್ ಸಿಕ್ಲಿಲ್ಲ. ವಾಪಸ್ ಬರಲಿಕ್ಕೆ ನಮಗೆ ಪ್ರೇಯರ್ ಅಲ್ಲಿ ಯಾವ ಒಂದು ಪದಗಳನ್ನು ಹಾಕಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ದೆನ್ ಬಟ್ ವಿ ಸ್ಟಿಲ್ somehow struggle to pray and say thank you Lord, there must be a reason why you rejected this. ಎಲ್ಲ ಚೆನ್ನಾಗಿರಬೇಕಾದ್ರೆ ದೇವರನ್ನ ಸ್ತುತಿಸ್ತಕ್ಕಂಥದ್ದು ತುಂಬಾ ಸುಲಭ. ಏನು ಚೆನ್ನಾಗಿಲ್ಲದೆ ಇರುವಾಗ ದೇವರನ್ನ ಸ್ತುತಿಸ್ತಕ್ಕಂಥದ್ದೇ ತುಂಬಾ ಕಷ್ಟ. ಬನ್ನಿ ಇವತ್ತಿನ ಒಂದು ನಾಯಕನ ಬಗ್ಗೆ, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 20ರಿಂದ 25ನೇ ವಚನಕ್ಕೆ ನಮ್ಮ ಗಮನವನ್ನ ಹರಿಸೋಣ. ಇಲ್ಲಿ ಪೌಲನು ಸೀಲನು ಅವರು ಇಲ್ಲಿ ಒಂದು ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ. 16ನೇ ವಚನದಿಂದ ನೀವು ನೋಡೋದಾದ್ರೆ, ಆ ಆತ್ಮಳ ಮೇಲೆ ಒಂದು ರೀತಿಯಾದ ಅಶುದ್ಧವಾಗಿರ್ತಕ್ಕಂಥ ಆತ್ಮವು ಇತ್ತು. ಅವರು ಅದನ್ನ ಫಾರ್ಚ್ಯೂನ್ ಟೆಲ್ಲಿಂಗ್ ಅಂತ ಹೇಳ್ತಾ ಇದ್ರು. ಫಾರ್ಚ್ಯೂನ್ ಟೆಲ್ಲಿಂಗ್ ಅಂತ ನೀವು ಅದು ಏನು ಅಂತ ಹೇಳಿದ್ರೆ ಒಂಥರ ಯಾವ ರೀತಿ ಈ ಭವಿಷ್ಯವನ್ನು ನುಡಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ರು. ನಮ್ಮ ಕಡೆ ಈ ಗಿಳಿಯೆಲ್ಲ ಇಟ್ಕೊಂಡಿರ್ತಾರೆ, ಏನೇನೋ ಮಾಡ್ತಾರೆ, ಆ ರೀತಿಯಾಗಿ. ಆಗ ಈ ಒಂದು ಹೆಣ್ಣುಮಗಳು ಪೌಲನ ಮತ್ತು ಸೀಲನ ಹಿಂದೆನೇ ಬರ್ತಾ ಇದ್ರು. ಎಲ್ಲೋದ್ರು ಅವಳು ಹಿಂದೆನೇ ಬಂದ್ಲು ಹೆಣ್ಣುಮಗಳು. ಪೌಲನು ಆ ಹೆಣ್ಣುಮಗಳನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು, ಈತಳ ಮೇಲೆ ಬೇರೆ ಏನೋ ಇದೆ ಅಂತೇಳಿ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ನಾನು ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ನಾನು ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಅದು ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇದನ್ನ ಕಸುಬಾಗಿ ಇಟ್ಟಿರ್ತಕ್ಕಂಥ ಆ ಒಂದು ಮಾಲೀಕರು, ಅಯ್ಯಯ್ಯೋ ನಮ್ಗೆ ಬಿಸ್ನೆಸ್ ಹಾಳಾಯ್ತಲ್ಲ ಅಂತೇಳಿ ಅವರು ಪೌಲನನ್ನ ಮತ್ತು ಸೀಲನನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಬಳಿ ಕರ್ಕೊಂಡು ಹೋಗ್ತಾರೆ. ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಿದ್ದಾರೆ. ಪೌಲನ ಮತ್ತು ಸೀಲನನ್ನ ಕರ್ಕೊಂಡು ಹೋಗಿ ಈ ಪಟ್ಟಣದಲ್ಲಿ ಬಹಳಷ್ಟು ತೊಂದರೆ ಮಾಡ್ತಾ ಇದ್ದಾರೆ ಇವ್ರಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಹೋಗಿ ಅವರಿಗೆ ರೋಮಾಪುರದವರಿಗೆ ಹೇಳ್ತಾರೆ ಅಂತ ನಾವು ನೋಡ್ತೀವಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಾಪಾರ ಸ್ಥಳಕ್ಕೆ ಒಂದು ತೊಂದರೆ ಆದಾಗ ಎಲ್ಲ ವ್ಯಾಪಾರಿಗಳು ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ಆಟೋನವ್ರ ಹತ್ರ ನೀವು ಗಲಾಟೆ ಮಾಡಿ ಎಲ್ಲ ಆಟೋನವ್ರು ಸೇರ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ಎಲ್ಲ ವ್ಯಾಪಾರದವರು ಸೇರ್ಕೊಂಡು ಇವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ 22ನೇ ವಚನಕ್ಕೆ ನಿಮ್ಮ ಗಮನವನ್ನು, ಆಗ ತುಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು. ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಾಟಿಗಳಿಂದ ಒಡೆಯಬೇಕು ಎಂದು ಅಪ್ಪಣೆ ಕೊಟ್ಟರು. ಚಾಟಿಗಳಿಂದ ಅವರನ್ನು ಹೊಡಿಬೇಕು ಅಂತ ಅಪ್ಪಣೆ ಕೊಟ್ಟರು. ಬಟ್ಟೆ ಹರಿತಾರೆ ಅವರಿಗೆ. ಒಬ್ಬ ವಸ್ತ್ರವನ್ನು ತೆಗಿತಕ್ಕಂಥದ್ದು ತುಂಬ ಒಂದು ಹೀನವಾಗಿರ್ತಕ್ಕಂಥ ಒಂದು ಅಂಶ.
ಅವರಿಗೆ ಬಹಳ ಪೆಟ್ಟುಗಳು ಓಡಿಸಿದ ಮೇಲೆ ಸೆರೆಮನೆ ಒಳಗೆ ಹಾಕಿಸಿದರು. ಮಾಡಿರ್ತಕ್ಕಂಥ ಒಂದೇ ಒಂದು ಸಣ್ಣ ಒಳ್ಳೆಯ ಕಾರ್ಯಕ್ಕೆ ಪೌಲನ ಸೀಲನನ್ನು ಮೊದಲನೇದಾಗಿ ಬಟ್ಟೆ ಹರಿದು ಚಾಟಿಗಳಿಂದ ಅವರನ್ನು ಒಡೆದು ಅವರನ್ನು ಸೆರೆಮನೆಗೆ ಹಾಕ್ತಾರೆ ಅಂತ. ಅದು ಬಹಳ ಪೆಟ್ಟ ಆದ ಮೇಲೆ ಅವ್ರಿಗೆ ಸಮಾಧಾನ ಆಯಿತು, ಓಕೆ ಹೊಡೆದಿದ್ದೀವಿ, ಸಾಕಷ್ಟು ಹೊಡೆದಿದ್ದೀವಿ, ಸಾಕು ಇವ್ರನ್ನ ಈಗ ಜೈಲಿಗೆ ಹಾಕೋಣ ಅಂತ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅವರನ್ನು ಸೆರೆಮನೆಗೆ ಒಳಗೆ ಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಇರಬೇಕು ಅಂತ ಒಂದು ಅಪ್ಪಣೆಯನ್ನು ಕೊಡ್ತಾನೆ. ವಸ್ತ್ರವನ್ನ ಹರಿತಾರೆ ಎಲ್ಲರ ಮುಂದೆ, ಅದು ಅವಮಾನ. ಎರಡನೇದಾಗಿ ರಕ್ತ ಬರುವಂಗೆ ಚಾಟಿಗಳಲ್ಲಿ ಹೊಡಿತಾರೆ, ಅದು ಎರಡನೇದು. ಮೂರನೇದು ಅವ್ರನ್ನ ಸೆರೆಮನೆಗೆ ಹಾಕ್ತಾರೆ. ನಾಲ್ಕನೇದು ಅವರು ಈ ಪ್ರಾಣಿಗಳ ರೀತಿ ಎಲ್ಲಾದರೂ ಓಡೋಗ್ಬಿಡ್ತಾರೆ ಅಂತೇಳಿ ಅವರ ಕಾಲುಗಳಿಗೆ ಚೈನ್ ಹಾಕ್ತಾರೆ. ಒಳ್ಳೆಯ ಕಾರ್ಯ ಮಾಡಿದ್ದಕ್ಕಾಗಿ ಬಂದಿರತಕ್ಕಂಥ ಒಂದು ಪರಿಸ್ಥಿತಿ ಅಂತ ನೋಡ್ತೀವಿ. 25ನೇ ವಚನಕ್ಕೆ ನೀವು ಬರುವುದಾದ್ರೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವಾಗ ಅವರು ರಾಗವನ್ನ ಹಾಡ್ತಾರೆ ಅಂತ ನಾವು ನೋಡ್ತೇವೆ. ಆ 16:22ರಲ್ಲಿ ಅಪೊಸ್ತಲರ ಕೃತ್ಯಗಳು ಅವರ ಬಟ್ಟೆಗಳನ್ನು ಹರಿತಾರೆ. ಎರಡನೇದು ಅವರನ್ನು ಹೊಡಿತಾರೆ 16:23. 16:24ರಲ್ಲಿ ಅವರನ್ನ ಪ್ರಾಣಿಗಳ ರೀತಿ ಅವರನ್ನ ಒಂದು ಚೈನ್ಗಳಲ್ಲಿ ಹಾಕ್ತಾರೆ ಅಂತ ನೋಡ್ತೀವಿ. 25ನೇ ವಚನದಲ್ಲಿ ಇದೆಲ್ಲ ಆದ ಮೇಲೆ ಮಿಡ್ ನೈಟ್ ದೇ ಸ್ಟಾರ್ಟ್ ಪ್ರೀಚಿಂಗ್ ಅಂಡ್ ಪ್ರೈಸಿಂಗ್ ಗಾಡ್. ಚೆನ್ನಾಗಿ ನೀವು ಇಲ್ಲಿ ಯೋಚನೆ ಮಾಡಬೇಕು. ಎಲ್ಲವೂ ಸರಿಯಾಗಿರುವಂಥ ಸಮಯದಲ್ಲಿ ನಾವು ದೇವರನ್ನು ಸ್ತುತಿಸ್ತಕ್ಕಂಥದ್ದು ತುಂಬ ಸುಲಭ. ಯೋಬನ ಪುಸ್ತಕಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಯೋಬ 1:1-5 ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಿ ವಾಸ್ ಬ್ಲೇಮ್ಲೆಸ್ ಅಂಡ್ ಅಪ್ರೈಟ್. ಯೋಬನು ಅಷ್ಟು ಒಳ್ಳೆಯವನಾಗಿದ್ದ. ಆ ಇಡೀ ದೇಶದಲ್ಲಿ, ಆ ಉಜ್ ದೇಶದಲ್ಲಿ ಅವನಂತ ಒಳ್ಳೆಯವನು ಇರಲಿಲ್ಲ. 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, 7,000 ಕುರಿ, 3,000 ಒಂಟೆ, 500 ಜೋಡಿ ಎತ್ತು, 500 ಜೋಡಿ ಹೆಣ್ಕತ್ತೆ, ಒಟ್ಟು 11,500 ಪ್ರಾಣಿಗಳು. 11,500 ಪ್ರಾಣಿಗಳು, 600 ಸೇವಕರು. ಆತನು ಎಷ್ಟು ಒಳ್ಳೆಯವನಾಗಿದ್ದ ಅಂತ ಹೇಳಿ, ಒಂದು ವೇಳೆ ನನ್ನ ಮಕ್ಕಳು, ಯೋಬ 1:5ರಲ್ಲಿ, ಒಂದು ವೇಳೆ ನನ್ನ ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಅವ್ರಿಗೋಸ್ಕರ ದಿನನಿತ್ಯವೂ ಬೆಳಗ್ಗೆ ಸಾಯಂಕಾಲ ಯಜ್ಞಗಳನ್ನು ಅರ್ಪಿಸಿ ದೇವರಿಗೆ ಅವರು ಹೋಗಿ ಮೊರೆ ಇಡ್ತಾ ಇದ್ದ ಅಂತ ನೋಡ್ತೀವಿ. ಅಷ್ಟು ಒಳ್ಳೆಯವನು ಯೋಬ. ಎಲ್ಲವನ್ನ ಕಳ್ಕೊಳ್ತಾನೆ. ಗಾಡ್ ಅಲೌಸ್ ಜೋಬ್ ಟು ಬಿ ಹಿಟ್ ಬೈ ಸೇಟನ್ ಇನ್ 2 rounds. ಮಕ್ಕಳನ್ನ ತೆಗೆದುಕೊಂಡ್ಬಿಡ್ತಾನೆ ಯೋಬನ ಹತ್ರದಿಂದ. ಯೋಬ 1:19ರಲ್ಲಿ ಆಲ್ ಹಿಸ್ ಚಿಲ್ಡ್ರನ್ ಡೈ. ನಮ್ಮ ಭಾರತ ದೇಶದಲ್ಲಿ ನೋಡ್ತೀವಿ, ಪುತ್ರ ಶೋಕ ಅಂತ ಇದೆಯಲ್ಲ, ಅದು ಒಬ್ಬ ಮನುಷ್ಯನಿಗೆ ಮರೆಯಲಾಗಿರ್ತಕ್ಕಂಥ ಒಂದು ಶೋಕ. ಆಲ್ ದಿ ಆನಿಮಲ್ಸ್ ವೇ ಟೇಕನ್ ಅವೇ. 11,500 ಪ್ರಾಣಿಗಳು ಒಂದೇ ಸರಿ ಹೋಗ್ತವೆ. 2:7ರಲ್ಲಿ ಆತನಿಗೆ ಆರೋಗ್ಯ ಕೆಡುತ್ತೆ. ಮೊದಲನೇದಾಗಿ ಮಕ್ಕಳು ಸಾಯ್ತಾರೆ, ಎರಡನೇದಾಗಿ ಆತನ ಆಸ್ತಿ ಹೋಗುತ್ತೆ, ಮೂರನೇದಾಗಿ ಅವನ ಆರೋಗ್ಯ ಹೋಗುತ್ತೆ. ಇದನ್ನು ನಮ್ಮ ಒಂದು ದಿನಕ್ಕೆ ನೀವು ಉಪಯೋಗಿಸೋದಾದರೆ ಕ್ವಾಲಿಫಿಕೇಶನ್ ಹೋಗುತ್ತೆ, ಪ್ರಮೋಷನ್ ಹೋಗುತ್ತೆ, ಮನಿ ಹೋಗುತ್ತೆ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಯೋಬ. ನಮಗೆ ಎಲ್ಲವೂ ಸರಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ದೇವರ ಮೇಲೆ ನಮಗೆ ತುಂಬ ನಂಬಿಕೆ, ದೇವರ ಮೇಲೆ ನಮಗೆ ತುಂಬ ಪ್ರೀತಿ, ದೇವರನ್ನ ಯಾವಾಗಲೂ ಸ್ತುತಿಸ್ತೇವೆ, ಕರೆಕ್ಟಾಗಿ ಚರ್ಚ್ಗೆ ಹೋಗ್ತೇವೆ. ಒಂದೇ ಒಂದು ಕಾರ್ಯ ನಡೀಲಿಲ್ಲ ಅಂದರೆ ಚರ್ಚ್ಗೆ ಹೋಗಲ್ಲ. ನನ್ನ ಚರ್ಚಲ್ಲಿ ಒಬ್ಬ ಮಹಿಳೆ ಅವ್ರ ಮಗಳಿಗೆ ಮದುವೆ ಮಾಡಿದ್ರು. ಆ ಮಹಿಳೆ, ಆ ಸಿಸ್ಟರು, ನಮ್ಮ ಚರ್ಚ್ ಮೆಂಬರು, ತುಂಬ ಒಳ್ಳೆಯ ಮೆಂಬರ್, ತುಂಬ ನಂಬಿಗಸ್ತಳು. ಸಭೆಯನ್ನು ಕ್ಲೀನ್ ಮಾಡೋದೇನು, ಸಭೆ ಬೆಂಚ್ಗಳನ್ನ ಒರೆಸಿಡ್ತಾರೆ. ಸಭೆಗೆ ನಾನು ಹೋಗಿ ಬೀಗನ ತೆಗಿಯೋಕ್ಕೆ ಮುಂಚೆ ಅವ್ರ ಹತ್ರ ಒಂದು ಬೀಗ ಇರುತ್ತೆ, ಅವರು ಬಂದು ಎಲ್ಲ ಕ್ಲೀನಾಗಿ ಗೂಡಿಸಿ ಒರೆಸಿ ಎಲ್ಲ ಕ್ಲೀನಾಗಿ ಇಡ್ತಾರೆ ಚರ್ಚ್ನ. ಅವರ ಮಗಳಿಗೆ ಒಂದೇ ಮಗಳು, ಅವ್ರಿಗೆ ಮದುವೆ ಆಯಿತು. ಮದುವೆ ಆಗಿ ಒಂದು 3 ತಿಂಗಳಲ್ಲಿ ತೊಂದರೆ ಆಗಿ ಮದುವೆ ಮುರಿದೋಯ್ತು. ಈಗ ಆಕೆ ಚರ್ಚ್ಗೆ ಬರೋದನ್ನು ನಿಲ್ಲಿಸ್ಬಿಟ್ಟಿದ್ದಾಳೆ.
ಯಾಕಮ್ಮ ಚರ್ಚ್ಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಆ ಅಮ್ಮ ಹೇಳ್ತಾಳೆ, ದೇವರು ಈ ಮದುವೆ ನಿಲ್ಲಿಸ್ಬೋದಾಗಿತ್ತಲ್ಲ, ಯಾಕೆ ದೇವರು ಈ ಮದುವೆ ನಡೆಸ್ತಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ದೇವರನ್ನು ಸ್ತುತಿಸ್ತೇವೆ, ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವಿಚಾರ ನಾವು ನೆನೆಸಿದಂಗೆ ಆಗಲಿಲ್ಲ ಅಂತ ಹೇಳಿದ್ರೆ ದೇವರಿಗೆ ವಿರೋಧವಾಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು ಎಂಬತಕ್ಕಂಥ ವಿಷಯವನ್ನು ನಾವು ಮರೆತು ಬಿಡ್ತೇವೆ. ಯೋಬ 6:7 ಆತನಿಗೆ ಎಷ್ಟು ಕಷ್ಟದಲ್ಲಿದ್ದ ಅಂತ ನಾವು ನೋಡ್ತೇವೆ. ನೋ ಅಪಿಟೈಟ್, ಅವನಿಗೆ ಹೊಟ್ಟೆ ಹಸಿವಿರಲಿಲ್ಲ. 6:7. 7:4 ನಿದ್ರೆ ಬರ್ತಿರ್ಲಿಲ್ಲ. 7:5 ಆತನಿಗೆ ಫುಲ್ ಹುಳ ಬಂದ್ಬಿಡುತ್ತೆ. ಅವ್ರಿಗೆ ನಿದ್ರೆ ಬರ್ತಿರ್ಲಿಲ್ಲ. ರಾತ್ರಿ ಎಲ್ಲ ಕೆಟ್ಟ ಕನಸು ಬರ್ತಾ ಇತ್ತು. 30:30 ನಾವು ನೋಡ್ತೀವಿ. ಇದೆಲ್ಲ ಯೋಬನ ಪುಸ್ತಕ. ತಿರ್ಗಾ ಯಾಕಂದ್ರೆ ನೀವು ಗಮನಿಸ್ಕೊಳ್ಳಿ. 6:7 ಅವ್ರಿಗೆ ಹೊಟ್ಟೆ ಹಸಿವಿಲ್ಲ. 7:4 ನಿದ್ರೆ ಇಲ್ಲ. 7:5 ಅವರಿಗೆ ಫುಲ್ ಹುಳಗಳು ಬಂದುಬಿಡುತ್ತೆ. 7:14 ಅವರಿಗೆ ಕನಸು, ಅಂಥ ಭಯಂಕರವಾಗಿರ್ತಕ್ಕಂಥ ಕನಸು, ನಿದ್ರೆ ಬರ್ತಿರ್ಲಿಲ್ಲ. 30:30 ಯೋಬ ಅವರ ಆ ಚರ್ಮ ಎಲ್ಲ ಕಪ್ಪಾಗಿ ಹೋಗ್ತಕ್ಕಂಥ ಇದೆಲ್ಲ ಆದಮೇಲೆ ದೇವರನ್ನ ಇನ್ನೂ ಸ್ತುತಿಸ್ತಾ ಇದ್ದ ಅಂತ ನೋಡ್ತೇವೆ. ಆಪ್ತ ಮಿತ್ರರು ಅಂತ ಹೇಳ್ತೇವೆ. ಆಪ್ತ ಮಿತ್ರರು ಬಂದು 32:3 ಹೇಳ್ತಾರೆ, 4 ಆಪ್ತ ಮಿತ್ರರು ಬಂದು ದೇವರನ್ನ ಶಪಿಸಿ ನೀನು ಸತ್ತೋಗು, ಸ್ನೇಹಿತರ ಬಿಡಿ, ಅರ್ಧಾಂಗಿ ಅಂತ ನಾವು ಹೇಳ್ತೇವೆ. ಊರಿನ ಆಚೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಯೋಬ. ಉಜ್ ದೇಶದಲ್ಲಿ ನಾನು ಹೇಳಿದೆ ನಿಮಗೆ, ಅವನಂತ ಶ್ರೀಮಂತ ಮತ್ತೊಬ್ಬ ಇರಲಿಲ್ಲ. ಅವನು ಊರಿನ ಆಚೆ ಕೂತ್ಕೊಂಡು ಕೆರ್ಕೊಂಡು ಆ ಉಣ್ಣ ಮೇಲೆ ಇರ್ತಕ್ಕಂಥಕ್ಕೆ ಏನು ಮಾಡಬೇಕು ಅಂತ ಬೂದಿಯ ಮೇಲೆ ಕೂತಿರ್ತಕ್ಕಂಥ ಸಮಯದಲ್ಲಿ ಅರ್ಧಾಂಗಿಯಾಗಿರ್ತಕ್ಕಂಥ ಮಡದಿಯಾಗಿರ್ತಕ್ಕಂಥ ಆತನ ಶ್ರೀಮತಿ ಬಂದು ದೇವರನ್ನು ಶಪಿಸಿ ನೀನು ಸತ್ತೋಗು ಅಂತ ಹೇಳ್ತಾರೆ. ನಾವು ಕಷ್ಟಪಡುವಾಗ ಮದುವೆ ಆಗಿರ್ತಕ್ಕಂಥ ಗೃಹಸ್ಥರು ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಮ್ಮ ಶ್ರೀಮತಿಯವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅಷ್ಟು ನಮಗೆ ತೊಂದರೆ ಆಗುತ್ತೆ. ಯೋಬನು ಒಬ್ಬಂಟಿಗನಾಗಿ ಕೂತಿದ್ದಾನೆ. ಆತನು ದೇವರು ಮಾತ್ರ. ಈ ಕಡೆ ಸ್ನೇಹಿತರಿಲ್ಲ, ಈ ಕಡೆ ಮಕ್ಕಳಿಲ್ಲ, ಈ ಕಡೆ ಹೆಂಡತಿ ಇಲ್ಲ. ಆದರೂ ದೇವರನ್ನು ಸ್ತುತಿಸ್ತಾನೆ ಅಂತ ನೋಡ್ತೀವಿ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡಬೇಕು. ಇಲ್ಲಿ ಫ್ಯಾನಿ ಕ್ರಾಸ್ಬಿ ಎಂಬತಕ್ಕಂಥ ಒಬ್ಬರು ಹಾಡನ್ನು ಬರೀತಕ್ಕಂಥವ್ರು. ಅವರು 6 ವಯಸ್ಸಿನಿಂದ ಅವರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ಅವರು ಬ್ಲೈಂಡ್ ಸ್ಕೂಲಲ್ಲಿ ಓದ್ತಾರೆ. ಅವರು ಒಂದು ಬ್ಲೈಂಡ್ ಕಣ್ಣು ಕಾಣದೇ ಇರತಕ್ಕಂಥ ವ್ಯಕ್ತಿಯನ್ನು ಮದುವೆ ಆಗ್ತಾರೆ. ಅವರಿಗೆ ಕಣ್ಣು ಕಾಣಿಸೋದೇ ಇಲ್ಲ, ಆದರೂ ತುಂಬ ಚೆನ್ನಾಗಿ ಜೀವನ ಹೋಗ್ತಾ ಇರ್ತದೆ. ಅವ್ರಿಗೆ ಮದುವೆ ಆಗುತ್ತೆ, ಒಂದು ಮಗು ಹುಟ್ಟುತ್ತೆ, ಆ ಮಗು ಸತ್ತೋಗುತ್ತೆ. ತುಂಬ ದುಃಖಿತಳಾಗಿ ಕೂತ್ಕೊಂಡು ಯೋಚನೆ ಮಾಡುವಂಥ ಸಮಯದಲ್ಲಿ ಕಣ್ಣು ಕಾಣಿಸಲ್ಲ, ಅವ್ರ ಯಜಮಾನ್ರಿಗೆ ಕಣ್ಣು ಕಾಣಿಸಲ್ಲ, ಒಂದು ಮಗು ಹುಟ್ಟಿತು, ಆ ಮಗು ಸತ್ತೋಗುತ್ತೆ. ಆವಾಗ ಒಂದು ರಾಗ ಬರೀತಾರೆ, ಬ್ಲೆಸ್ಸೆಡ್ ಅಶ್ಯೂರೆನ್ಸ್, ಭಯವೇನಿಲ್ಲ ಸಂತೋಷವೇ ಯೇಸು ಎನ್ನಾತ್ಮ ಗೆಳೆಯನೇ. ಸಾಧ್ಯ ಇದೆಯಾ? ಇಸ್ ಇಟ್ ಪಾಸಿಬಲ್ for us to praise God when our child is dead? ಫ್ಯಾನಿ ಕ್ರಾಸ್ಬಿ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಿಳೆ ಬಿರುಗಾಳಿಯಲ್ಲೂ ಕೂಡ ದೇವರನ್ನು ಸ್ತುತಿಸಿ ಈ ರಾಗವನ್ನು ಬರೀತಾರೆ. ನಮಗೆಲ್ರಿಗೂ ಇಷ್ಟವಾಗಿರುತ್ತೆ. ನನಗೆ ತುಂಬ ಇಷ್ಟ. ಭಯವೇನಿಲ್ಲ, ಬ್ಲೆಸ್ಸೆಡ್ ಅಶ್ಯೂರೆನ್ಸ್, ಜೀಸಸ್ ಇಸ್ ಮೈನ್. ಪೌಲನ ಸೀಲನ ಒಂದು ಜೀವನವನ್ನು ತೆಗೆದುಕೊಳ್ಳಿ. ಅದ್ಭುತವಾಗಿ ಎಲ್ಲ ಸಂದರ್ಭಗಳಲ್ಲೂ ನೆಕ್ಸ್ಟ್ ಟೈಮ್ ನೀವು ಸಭೆಗೆ ಹೋಗಿ ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೆ ನಿನ್ನನ್ನೇ ಸ್ತುತಿಪೆ ಅಂತ ಹೇಳುವಾಗ ಎಲ್ಲ ಕಾಲದಲ್ಲೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಹಾಡ್ತಾ ಇರೋದು ಏನು ಗೊತ್ತಾ? ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೆ ನಿನ್ನನ್ನೇ ಸ್ತುತಿಪೆ ಅಂತ ಹೇಳ್ತೀರ. ಸೊ ಪ್ರೈಸ್ ಗಾಡ್ ಇನ್ ದ ಸ್ಟಾರ್ಮ್. ಬಿರುಗಾಳಿಯಲ್ಲೂ ಕೂಡ ದೇವರನ್ನು ಸ್ತುತಿಸಬೇಕು ಅಂತ ನೋಡ್ತೇವೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸಂದೇಶವನ್ನು ಮುಕ್ತಾಯ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಆಶೀರ್ವಾದಗಳ ಮೂಲನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ,
ಈ ಆಧುನಿಕ ಲೋಕದಲ್ಲಿ ಬಾಳ್ತಾ ಇರ್ತಕ್ಕಂಥ ನಾವು ಈ ಒಂದು ದೊಡ್ಡ ಸವಾಲು ತುಂಬಿರ್ತಕ್ಕಂಥ ಲೋಕದಲ್ಲಿ ಬಾಳ್ತಾ ಇರ್ತಕ್ಕಂಥ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಿರಾಶೆಗೆ ಒಳಗಾಗಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಲು ಮರ್ತಿದ್ದೇವೆ. ಆ ಸಂದರ್ಭದಲ್ಲಿ ನಿನ್ನ ಬಳಿ ಬರಲು ನಾವು ಮರ್ತಿದ್ದೇವೆ. ಕೆಲವೊಮ್ಮೆ ಕೋಪದಿಂದ ನಿನ್ನಿಂದ ದೂರ ಹೋಗಿದ್ದೇವೆ ತಂದೆಯೇ. ಆದರೆ ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭಗಳಲ್ಲೂ ನಿನ್ನನ್ನು ಸ್ತುತಿಸ್ತಕ್ಕಂಥ ಮಕ್ಕಳಾಗಿ ನಮ್ಮನ್ನು ಬದಲಾಯಿಸು. ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸುತ್ತಾನೆ ಅಂತಕ್ಕಂಥ ನಂಬಿಕೆ ನಮ್ಮದಾಗಿರಲಿ. ನಮಗೆ ಅನಾರೋಗ್ಯ ಆದರೂ ಪರವಾಗಿಲ್ಲ, ನಷ್ಟವಾದರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ನಮ್ಮಿಂದ ದೂರ ಹೋದರೂ ಪರವಾಗಿಲ್ಲ, ಆದರೆ ದೇವರನ್ನು ಸ್ತುತಿಸ್ತಕ್ಕಂಥ ರೀತಿಯಲ್ಲಿ ದಾನಿಯೇಲನ ಆ ಸಿಂಹದ ಗುಹೆಯಲ್ಲೂ ಕೂಡ ದೇವರನ್ನು ಸ್ತುತಿಸ್ತಕ್ಕಂಥದ್ದನ್ನು ನಾವು ಪಾಠವಾಗಿ ಕಲಿತಿದ್ದೇವೆ. ಅದನ್ನು ಮರೆತು ಹೋಗದಂಥ ರೀತಿಯಲ್ಲಿ ನೀನೇ ಮುಂದೆ ನಿಂತು ನಮ್ಮ ಜೀವನವನ್ನು ಮಂಗಳ ಮಾಡಿ ನಮ್ಮನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಮುಂದಿನ ಬಾರಿ ವ್ಯಾಪಾರದಲ್ಲಿ ನಷ್ಟ ಆದಾಗ, ಬೆಳೆ ಸರಿಯಾಗಿ ಬರದೇ ಇರುವಾಗ, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಬರಬೇಕಾಗಿರ್ತಕ್ಕಂಥ ಪ್ರಮೋಷನ್ ಬರದೇ ಇರಬೇಕಾದ್ರೆ, ಬರಬೇಕಾಗಿರ್ತಕ್ಕಂಥ ಹಣ ನಮ್ಮ ಕೈಗೆ ಬರದೇ ಇರುವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ನೋಡಿ, ದೇವರಿಗೆ ಸ್ತುತಿಯನ್ನು ಸಲ್ಲಿಸಿ ನೋಡಿ. ಅದರಲ್ಲಿರ್ತಕ್ಕಂಥ ಆಶೀರ್ವಾದ ಹೇರಾಳ. ಅದರಲ್ಲಿರ್ತಕ್ಕಂಥದ್ದು ನಿಮಗೂ ನಿಮ್ಮ ದೇವರಿಗಿರ್ತಕ್ಕಂಥ ನಿಜವಾದ ಸಂಬಂಧದ ಅರ್ಥ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.